ಹಾಯ್ ಹೆಲೋ ಎವ್ರಿವನ್. ಇವತ್ತು ಗುರುವಾರ ವೀಡಿಯೋ ಮಾಡ್ತಾ ಇರೋದು ನಾನು. ಆ್ಯಕ್ಚುಲಿ ನಾನು ಮಂಡೆಯಿಂದ ವೀಡಿಯೋ ಮಾಡಬೇಕಿತ್ತು, ಯಾಕಂದರೆ ನಮ್ಮ ಹಾಸ್ಪಿಟಲಲ್ಲಿ ಮಂಡೆಯಿಂದ ಕ್ರಿಸ್ಮಸ್ದು ಸ್ಪೋರ್ಟ್ಸ್ ಇತ್ತು. ಸೊ ಮಂಡೆಯಿಂದ ಮಾಡೋಕ್ಕಾಗಲಿಲ್ಲ. ಅದರಿಂದ ಇವತ್ತು ಎಲ್ಲ ಮಂಡೆಯಿಂದ ಏನೇನು ಸ್ಪೋರ್ಟ್ಸ್ ಆಗಿತ್ತು ಅದನ್ನೆಲ್ಲ ವೀಡಿಯೋ ಮಾಡಿ ಹಾಕೋಣ ಅಂತ ಮಾಡ್ತಾಯಿದ್ದೀನಿ, ನೋಡಿ. ಫಸ್ಟ್ ಡೇ ಕ್ರಿಕೆಟ್ ಇತ್ತು, ವುಮೆನ್ಸ್ದು ಮತ್ತು ಮೆನ್ಸ್ದು. ನಾನು ಮೆನ್ಸ್ದು ಯಾವುದು ವೀಡಿಯೋ ಮಾಡ್ಕೊಂಡಿಲ್ಲ, ವುಮೆನ್ಸ್ದು ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಾನು ಪಾರ್ಟಿಸಿಪೇಟ್ ಮಾಡಿರ್ತೀನಲ್ಲ ಅದಕ್ಕೆ. ಹೆಣ್ಮಕ್ಳಿಗೆ ಕ್ರಿಕೆಟ್ ಬಗ್ಗೆ ಅಷ್ಟು ಐಡಿಯಾ ಇರಲ್ಲ, ಹಾಗೆ ಸ್ವಲ್ಪ ಟಚ್ ಇದ್ದರೆ ಇದೆಲ್ಲ ಹೆಲ್ಪ್ ಆಗುತ್ತೆ. ಬಟ್ ನಮಗೇನಾಯಿತು ಅಂದರೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಟಚ್ ಇತ್ತು, ಸ್ವಲ್ಪ ಹೆಲ್ಪ್ ಆಯಿತು. ಬಟ್ ಹಾಗಂತ ಗೆಲ್ಲೋಕ್ಕಾಗಲಿಲ್ಲ. ಲಕ್ಕು ಕೂಡ ಬೇಕಾಗುತ್ತೆ ಕ್ರಿಕೆಟ್ ಎಲ್ಲ ಆಡುವಾಗ. ಮೇಘನಾ 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 ಅವರು ಔಟಾ ಔಟು. ಹ್ಯಾಟ್ರಿಕ್ ಹ್ಯಾಟ್ರಿಕ್. ಏನ್ ಮೇಘು ಇದು ರಾಕೆಟ್ ಸ್ಪ್ರೇ ಬಿಡ್ತಿದೆ ಒಳ್ಳು. ಎಲ್ಲ ಮ್ಯಾಚ್ ಇವಾಗಲೇ ಖರಾಬ್. ನನ್ನ ಫ್ರೆಂಡ್ ಅಂತೂ ಚೆನ್ನಾಗಿ ಚೇರ್ ಅಪ್ ಮಾಡ್ತಾಯಿದ್ಲು. ಫಸ್ಟ್ ಮ್ಯಾಚ್ ವಿನ್ ಆದ್ವಿ, ಮತ್ತು ಸೆಕೆಂಡ್ ಮ್ಯಾಚ್ ಸೆಮಿಫೈನಲ್ಸಲ್ಲಿ ಸೋತ್ವಿ. ಅದೇ ಹೇಳಿದ್ವಲ್ಲ, ಲಕ್ ಮೇಲೆ ಆಟಗಳು ಡಿಪೆಂಡ್ ಆಗುತ್ತೆ. ಇನ್ನು ಡೇ 2 ನನ್ನ ಫೇವ್ರೆಟ್ ಗೇಮು ಥ್ರೋಬಾಲು. ಈ ಆಟ ಬಂದರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ಅಷ್ಟು ರ್ಯಾಶಾಗಿ ಆಡ್ತೀನಿ. ರ್ಯಾಶ್ ಅಂತಲ್ಲ, ಅಷ್ಟು ಏನೋ ಇದ್ರಲ್ಲಿ ಗೆಲ್ಲೇಬೇಕು ಅನ್ನೋ ಒಂದು ಆಟ ಇರುತ್ತೆ. ಎಂಥ ಪ್ಲೇಯರ್ಸ್ ಬರಲಿ ಹಾಡೇ ಆಡ್ತೀನಿ. ಇದರಲ್ಲಿ ನಾನೇ ವಿನ್ ಆಗಿದ್ದು, ಫಸ್ಟ್ ಪ್ಲೇಸ್ ಬಂತು. 3 ಮ್ಯಾಚ್ ಆಡಿದ್ವಿ, ಅದರಲ್ಲಿ 3 ಮ್ಯಾಚಲ್ಲೂ ಚೆನ್ನಾಗಿ ಲೀಡಲ್ಲಿ ಚೆನ್ನಾಗಿ ಟಫ್ ಕಾಂಪಿಟೇಷನ್ ಕೊಟ್ಟೆ ವಿನ್ ಆಗಿರೋದು. ಅನ್ನ ಹಾಕು 5 6 7 8 9 10 11 12 ಚೆನ್ನಾಗಿ ಹೇಳ್ಕೊಡ್ತಿ ಕಣಕ್ಕ. 5 2 ಕಾಲೇಜ್ ಕಿಟಕಿ ವೇ ಮಾಡಿ ಕರೆಕ್ಟಾಗಿ ಮಾಡಿದ್ರು ಗುರು. ಶಾಂತ ಅವ್ರೆ, ಅಕ್ಕ ಗೆದ್ರಿ ಅಂತ ಸ್ಮೈಲ್ ಕೊಡಕ್ಕ. ಪಾಯಿಂಟ್ ನಿಮ್ಗೆ ಬಂದಿದ್ದು. ಅದಾದಮೇಲೆ ನನ್ನ ಫ್ರೆಂಡದು ಬರ್ತಡೇ ಇತ್ತು, ಅಂದರೆ ನನ್ನ ಜೊತೆ ವರ್ಕ್ ಮಾಡೋದು. ಅವ್ರ ಬರ್ತಡೇ ಮಾಡಬೇಕಿತ್ತು, ಅದಕ್ಕೆ ನಾನು ಮತ್ತೆ ನಮ್ಮ IOPD ಡಿಪಾರ್ಟ್ಮೆಂಟ್ಗೆ ಬಂದು ಅರ್ಜೆಂಟಲ್ಲಿ ಟೈಮ್ ಇರಲಿಲ್ಲ. 20 ಮಿನಿಟ್ಸಲ್ಲಿ ಪ್ಲ್ಯಾನ್ ಮಾಡಿ ಕೇಕ್ ತಂದು ಕಟ್ ಮಾಡಿಸಿ, ನಾನು ಹೆಂಗಿದೆ ಅದೇ ಡ್ರೆಸ್ಸಲ್ಲಿ ಕೇಕ್ ಕಟ್ ಮಾಡಿ ಅಲ್ಲಿಂದ ಮತ್ತೆ ಓಡಿದ್ವಿ. ಫೈನಲ್ಸ್ ಇತ್ತು, ಫೈನಲ್ಸ್ ಮ್ಯಾಚ್ಗೆ ಅಂತ. ಮತ್ತು ಟೆನ್ನಿಕಾಟ್ ಇತ್ತು, ಟೆನ್ನಿಕಾಟ್ ಕೂಡ ಆಡಿದೆ. ತುಂಬ ಟಯರ್ಡ್ ಆಗಿತ್ತು, ಆದರೆ ಇದರಲ್ಲಿ ವಿನ್ ಆಗೋಕ್ಕಾಗಲಿಲ್ಲ. ಫಸ್ಟ್ ಮ್ಯಾಚ್ ವಿನ್ ಆದ್ವಿ, ಸೆಮಿಫೈನಲಲ್ಲಿ ಸೋತ್ವಿ. ಬೇಜಾರಾಯಿತು. ಏನಂದರೆ ಒಂದು ಸತಿ ಗೆದ್ದುಬಿಟ್ರೆ ಅದೇ ಥರ ಗೆಲ್ಲಬೇಕು ಅನ್ನೋದಿರುತ್ತೆ. ಬಟ್ ಬ್ಯಾಡ್ ಲಕ್ ಅಂತ ಅನ್ಕೋತೀನಿ, ಯಾಕಂದರೆ ಎಫರ್ಟ್ ಹಾಕಿ ಆಡಿದ್ದು ಕೂಡ. ಆದರೆ ಸೋತ್ವಿ, ಬೇಜಾರಾಯಿತು. ಡೇ 3 ಇವತ್ತು ಗರ್ಲ್ಸ್ದು ವಾಲಿಬಾಲ್ ಮತ್ತು ಬಾಯ್ಸ್ದು ವಾಲಿಬಾಲ್ ಇತ್ತು. ಗರ್ಲ್ಸ್ ವಾಲಿಬಾಲಲ್ಲಿ ನಿಜವಾಗ್ಲೂ ಆಡೋಕ್ಕೆ ಬರಲಿಲ್ಲ, ಹೆಂಗೆಂಗೋ ಆಡಿ ಸೋತೋದೆ, ಎಲ್ಲ ಸೋತ್ವಿ. ಬಟ್ ಚೆನ್ನಾಗಿತ್ತು, ಫನ್ನಿಯಾಗಿತ್ತು ಮ್ಯಾಚು. ವಾಲಿಬಾಲ್ ಮ್ಯಾಚ್ ಅಂತೂ ಸಖತ್ತಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಡೇ 4 ಶಟಲ್ ಕಾಕ್ ಇತ್ತು. ಆಲ್ಮೋಸ್ಟ್ ಶಟಲ್ ಕಾಕಿಗೆ ಎಲ್ಲ ಸ್ಟೂಡೆಂಟ್ಸು ಹೆಸರು ಕೊಟ್ಟಿದ್ದರು. ಎಲ್ಲರೂ ಆಡ್ತಾರೆ ಶಟಲ್ ಕಾಕು. ನಮಗೂ ಅಷ್ಟೇನು ಬರೋಲ್ಲ, ಎಷ್ಟು ಬರುತ್ತೆ ಅಷ್ಟರಲ್ಲಿ ತುಂಬ ಎಫರ್ಟ್ ಹಾಕಿ ಸೆಮಿಫೈನಲ್ಸ್ವರೆಗೂ ಹೋಗಿ ಅಲ್ಲಿ ಎಕ್ಸ್ಪರ್ಟ್ ಶಟಲ್ ಕಾಕಲ್ಲಿ ಎಕ್ಸ್ಪರ್ಟ್ ಅನ್ನೋ ಜೊತೆ ಸೋತಿದ್ದು. ಸ್ವಲ್ಪ ಬೇಜಾರಾಯಿತು, ಬಟ್ ನಮ್ಮ ಎಫರ್ಟ್ಗೆ ಖುಷಿ ಆಯಿತು. ಸೋಲು ಗೆಲುವು ನೆಕ್ಸ್ಟು, ಬಟ್ ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟ್. ಅದರಲ್ಲಾಗೋ ಖುಷಿನೇ ಬೇರೆ. ನನ್ನ ಜೂನಿಯರ್ ಕೂಡ ಆಡಿದ್ಲು, ಪಾಪ ಅವಳು ಸೋತ್ಲು. ಅವಳು ಯಾವುದೂ ಆಡಿರಲಿಲ್ಲ, ಅದೇ ಫಸ್ಟು ಗೇಮು ಆಡಿದ್ದು, ಅದರಲ್ಲಿ ಸೋತು. ಬಟ್ ಎಂಜಾಯ್ ಮಾಡಿದ್ವಿ. ಶಟಲ್ ಕಾಕು ಅಷ್ಟೇ, 2 ದಿನ ನಡೀತು ಅದು. ತುಂಬ ಜನ ನೇಮ್ ಕೊಟ್ಟಿದ್ದಂತೆ ಸಂಜೆ ಆಯಿತು ಮುಗಿಸೋಷ್ಟರಲ್ಲಿ. ಫೈನಲ್ಸ್ ಎಲ್ಲ ನೆಕ್ಸ್ಟ್ ಡೇ ಮಾಡಿದ್ರು.
ಎಕ್ಸ್ಪರ್ಟ್ ಅಂತ ಹೇಳಿದ್ನಲ್ಲ, ಇದೇ ಟೀಮು. ಅದು ಡೈಲಿ ಮಾರ್ನಿಂಗ್ ಶಟಲ್ ಕಾಕ್ಗೆ ಹೋಗ್ತಾರೆ. ಇವ್ರ ಜೊತೆಗೆ ನಾವು ಲೀಡ್ ಕೊಟ್ಟು ಆಟ ಆಡಿದ್ದು ಖುಷಿ ಅನ್ನಿಸ್ತು, ಚೆನ್ನಾಗಿತ್ತು. ಇನ್ನು ನಾವು ಮತ್ತೆ ಸ್ಪೋರ್ಟ್ಸ್ ಎಲ್ಲ ಆಡಬೇಕು ಅಂದರೆ 1 ಇಯರ್ ವೆಯ್ಟ್ ಮಾಡಬೇಕು. ನಮಗೆ ನವಂಬರ್ ಎಂಟು ಡಿಸೆಂಬರ್ ಬಂತು ಅಂದರೆ ಫುಲ್ ಖುಷಿ. ಯಾಕಂದರೆ ಸ್ಪೋರ್ಟ್ಸು ಎಲ್ಲ ಸ್ಟಾಫ್ಸು ಡ್ಯೂಟಿ ಅದು ಇದು ಅಂತ ಇರ್ತಾರೆ. ಒಂದು ಟೈಮಲ್ಲಿ ಒಂದು ವೀಕಲ್ಲಿ ಈ ಥರ ಏನಾದ್ರು ಒಂದು ಆಡಿಸ್ದಾಗ ಮೈಂಡು ರಿಫ್ರೆಶ್ಮೆಂಟ್ ಚೆನ್ನಾಗಿರುತ್ತೆ. ಡ್ಯೂಟಿಗೆ ಹೋಗೋಕ್ಕೂ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಇವತ್ತು ಈ ಗೇಮು ಅಂತ. ಬಟ್ ಮಾಮೂಲಿ ಡೇಸೂ ಖುಷಿಯಾಗಿರುತ್ತೆ. ಪೇಷಂಟ್ ಚೆನ್ನಾಗಿ ಬಂದರೆ ಖುಷಿಯಾಗುತ್ತೆ. ಆದರೂ ಈ ಥರ ಎಂಟರ್ಟೈನ್ಮೆಂಟು ಈ ಥರ ಸ್ಪೋರ್ಟ್ಸ್ ಇತ್ತು ಅಂದರೆ ತುಂಬ ಖುಷಿಯಾಗುತ್ತೆ. ಡೇ 5 ಅಕ್ಕ ಲೂಸ್ ಲೂಸು ಬಿಡು. ಡಾಕ್ಟ್ರೆ ಇದ್ರ ಜೊತೆಲಿ ನಮ್ಮ ಸ್ಟಾಫ್ಗಳು ಮಿಕ್ಸ್ ಆಗುತ್ತೆ. ಈ ಆಟದ ಹೆಸರು ಟಗ್ ಆಫ್ ವಾರ್ ಅಂತ. ಇದಂತೂ ಎಲ್ಲ ಖುಷಿಯಿಂದ ಆಡೋದು. ಯಾಕಂದರೆ 2 ಟೀಮು, ಅಲ್ಲೊಂದು ಆ ಕಡೆ ಟೀಮಲ್ಲಿ 10 ಜನ, ಈ ಕಡೆ ಟೀಮಲ್ಲಿ 10 ಜನ. ಯಾರು ಸ್ಟ್ರಾಂಗ್ ಇರ್ತಾರೆ ಅನ್ನೋ ಥರ ಹೆಂಗೆ ಆಡಿದ್ರು ಎಲ್ಲ ಬಿದ್ದು ಎದ್ದು ಒದ್ದಾಡ್ಕೊಂಡು ಆಡಿದ್ರು. ಪಾಪ ಅಷ್ಟೇ ಕಷ್ಟಪಟ್ಟು ಎಫರ್ಟ್ ಹಾಕಿ ಆಡಿದ್ರು. ಇನ್ನೊಂದ್ಸರಿಗೆ 3 ಚಾನ್ಸ್ ಇರುತ್ತೆ. ಅದರಲ್ಲಿ 2 ಟೈಮ್ಸ್ ಯಾರು ಗೆಲ್ತಾರೆ ಅವರು ವಿನ್ ಅಂತ. ಇವರು ಎಲ್ಲ ಫೈನಲ್ಸಲ್ಲಿ ಆಡ್ತಿರೋದು. ನಾವು ಫಸ್ಟ್ ಅಟೆಂಪ್ಟೇ ಸೋತ್ವಿ. ಇದು ಬಾಯ್ಸ್ದು ಅಂದರೆ ಮೆನ್ಸ್ದು ನಾನು ಜಾಸ್ತಿ ಯಾವುದು ವಿಡಿಯೋ ಮಾಡಿರಲಿಲ್ಲ. ಇದು ಫನ್ನಿ ಆಗಿತ್ತು, ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿತ್ತು ಅಂತ ಇದನ್ನು ವಿಡಿಯೋ ಮಾಡಿಕೊಂಡೆ. ಡೇ 6 ಇದು ಮ್ಯೂಸಿಕಲ್ ಚೇರ್, ಬಟ್ ಮ್ಯೂಸಿಕ್ ಇರಲಿಲ್ಲ. ಯಾಕಂದರೆ ಪರ್ಮಿಷನ್ ಇದ್ದಿದ್ದು 1 ವೀಕ್ ಅಥವಾ 6 ಡೇಸ್ ಅನಿಸುತ್ತೆ ಸ್ಪೋರ್ಟ್ಸ್ ಆಡ್ಸೋಕ್ಕೆ. ಅದು ಸ್ಪೀಕರ್ ಎಲ್ಲ ಹಾಕ್ಕೊಳ್ಳೋದು. ಅದಾದಮೇಲೆ ಪರ್ಮಿಷನ್ ಇರಲಿಲ್ಲ. ನಮಗೆ 2 ಡೇಸ್ ಎಕ್ಸ್ಟೆಂಡ್ ಆಯಿತು ಸ್ಪೋರ್ಟ್ಸ್ ಎಲ್ಲ. ಅದರಿಂದ ಇದು ಹಾಗೆ ಸುಮ್ಮನೆ ಓಡಿದ್ದು. ಇದರಲ್ಲೂ ಅಷ್ಟೇ ತುಂಬ ಓಡಿ 4ನೇ ಪ್ಲೇಸಲ್ಲಿ ಔಟ್ ಆದೆ. ಚೆನ್ನಾಗಿತ್ತು. ಇದು ಫನ್ನಿಯಾಗಿ ಕಾಮಿಡಿಯಾಗಿ ಓಡ್ಕೊಂಡು ಆಟ ಆಡೋದು. ಇದು ಹೇರ್ ಸ್ಟೈಲು. ಇದು ಯಾವ ದಿನ ಮಾಡ್ತಿದ್ದು ಅಂತ ಗೊತ್ತಿಲ್ಲ ನನಗೆ. ಅದೊಂಚೂರು ಮರ್ತೋಗಿದೆ. ಅದಕ್ಕೆ ಇದು ಲಾಸ್ಟಲ್ಲಿ ಹಾಕಿದ್ದೀನಿ. ಹೇರ್ ಸ್ಟೈಲ್ ಕಾಂಪಿಟೇಷನ್ ಇತ್ತು, ಮೆಹಂದಿ ಕಾಂಪಿಟೇಷನ್ ಇತ್ತು. ನಾನು ಮೆಹಂದಿ ಎಲ್ಲ ಏನೂ ಬರೋಲ್ಲ. ಹೇರ್ ಸ್ಟೈಲ್ ಇದು ನನ್ನ ಫ್ರೆಂಡು ನನಗೆ ಹಾಕಿದ್ದು. 3rd ಪ್ರೈಸ್ ಬಂದಿದೆ. ನಾವು ಏನಿಲ್ಲ, ಒಂದು ಸರಿ ಯೂಟ್ಯೂಬಲ್ಲಿ ನೋಡಿಕೊಂಡು ಬಂದು 17 ಮಿನಿಟ್ಸಲ್ಲಿ ಹಾಕಿದ್ಲು. ಚೆನ್ನಾಗಿತ್ತು. ನಾವು ಏನೂ ತಗೊಂಡು ಹೋಗಿದ್ವಿ, ಪ್ರಿಪೇರ್ ಆಗಿರಲಿಲ್ಲ, ಏನಿಲ್ಲ. ಅಲ್ಲೆಲ್ಲ ಹೂವು ಕಿತ್ಕೊಬಂದು ಅಲ್ಲೊಂದು ನಮ್ಮ ಸಿಸ್ಟರ್ ಒಬ್ಬರು ಒಂದು ಸ್ಟೋನ್ದು ವರ್ಕ್ ಇರೋದೊಂದು ಬಿಲ್ಲೆ ಥರ ಕೊಟ್ಟಿದ್ರು. ಅದನ್ನು ಹಾಕಿ ಮಾಡಿದಷ್ಟೇ 3rd ಪ್ರೈಸ್ ಬಂದಿದೆ. ಈ ಥರ ಬಂದಿದೆ ಫೈನಲ್ ವರ್ಕ್. ಇದಕ್ಕೆ 3rd ಪ್ರೈಸ್ ಬಂತು. ಇದಿಷ್ಟು ಕ್ರಿಸ್ಮಸ್ ಸ್ಪೋರ್ಟ್ಸ್ದು ವಿಡಿಯೋ ಆಗಿತ್ತು. ಇನ್ನೂ ಕ್ರಿಸ್ಮಸ್ ಫಂಕ್ಷನ್ವರೆಗೂ ಇನ್ನೂ ಏನೇನು ಫಂಕ್ಷನ್ಸ್ ಪ್ರೋಗ್ರಾಮ್ಸ್ ಮಾಡ್ತಾರೆ ಅವೆಲ್ಲ ವಿಡಿಯೋ ಬರೋದಿದೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಹೋಪ್ ಯು ಆಲ್ ಎಂಜಾಯ್ ದಿಸ್ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್, ಬಾಯ್ ಬಾಯ್.